ವೀಕ್ಷಕರೇ, ನಿಮಗೆಲ್ಲ ತಮಿಳಿನ ಖ್ಯಾತ ನಟ ಥಳಪತಿ ವಿಜಯ್ ಬಗ್ಗೆ ಗೊತ್ತೇ ಇದೆ. 80ರ ದಶಕದಲ್ಲೇ ಬಾಲನಟರಾಗಿ ಸಿನಿಮಾ ರಂಗಕ್ಕೆ ಕಾಲಿಟ್ಟ ವಿಜಯ್ ಜೋಸೆಫ್ ಮುಂದೆ ನಾಯಕ ನಟರಾಗಿ ಸಿನಿ ಜರ್ನಿ ಮುಂದುವರಿಸ್ತಾರೆ. ನಂತರ ತಮಿಳು ಚಿತ್ರರಂಗದಲ್ಲಿ ಒಬ್ಬ ಮಾಸ್ ಹೀರೋ ಆಗಿ ಯಶಸ್ಸು ಕಾಣುತ್ತಾ ಹೋದಂತೆ ಅಭಿಮಾನಿಗಳಿಂದ ಥಳಪತಿ ಎಂಬ ಬಿರುದನ್ನೂ ಪಡೆದು ಥಳಪತಿ ವಿಜಯ್ ಎಂದೇ ಪ್ರಸಿದ್ಧಿಯಾಗಿದ್ದಾರೆ. ವಿಜಯ್ ಮೂಲತಃ ತಮಿಳು ನಿರ್ದೇಶಕ ಎಸ್ ಚಂದ್ರಶೇಖರ್ ಅವರ ಮಗ. ಗಿಲ್ಲಿ, ಪೊಕ್ಕಿರಿ, ತುಪಾಕಿ, ಕತ್ತಿ, ಮಾಸ್ಟರ್ ಅಂತಹ ಹಲವಾರು ಬ್ಲಾಕ್ಬಸ್ಟರ್ ಸಿನಿಮಾಗಳನ್ನು ಕೊಟ್ಟಿರುವ ವಿಜಯ್ ಇತ್ತೀಚೆಗೆ ಸಿನಿಮಾ ರಂಗಕ್ಕೆ ವಿದಾಯ ಹೇಳಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಈಗ ಅವರು ಸುದ್ದಿಯಲ್ಲಿರೋದು ಸಿನಿಮಾ ಅಥವಾ ರಾಜಕೀಯ ಕಾರಣಕ್ಕಲ್ಲ, ಬದಲಾಗಿ ಅವರ ಸಾಂಸಾರಿಕ ಜೀವನದಲ್ಲಿ ಎದ್ದಿರುವ ಬಿರುಗಾಳಿಯ ಕಾರಣಕ್ಕಾಗಿಯೇ. ಹೌದು, ವಿಜಯ್ ಅವರ ಪತ್ನಿ ಸಂಗೀತಾ ಪತಿಯಿಂದ ತಮಗೆ ವಿಚ್ಛೇದನ ಬೇಕು ಎಂದು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಸಂಗೀತಾ ಅವರು ಮೂಲತಃ ಶ್ರೀಲಂಕನ್ ತಮಿಳರಾಗಿದ್ದು, ಅವರ ತಂದೆ ಲಂಡನ್ನಲ್ಲಿ ದೊಡ್ಡ ಉದ್ಯಮಿಯಾಗಿರುವುದರಿಂದ ಲಂಡನ್ನಲ್ಲಿ ನೆಲೆಸಿರ್ತಾರೆ. ವಿಜಯ್ ಮತ್ತು ಸಂಗೀತಾ ಅವರದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿದ್ದು, ಇವರ ಲವ್ ಸ್ಟೋರಿ ಕಾರಣಕ್ಕಾಗಿ ಈ ಜೋಡಿ ಸಾಕಷ್ಟು ಸದ್ದು ಮಾಡಿರ್ತದೆ. 1996ರಲ್ಲಿ ವಿಜಯ್ ಅಭಿನಯದ ಪೂವೆ ಉನಕ್ಕ ಸಿನಿಮಾ ಭಾರೀ ಯಶಸ್ಸು ಕಂಡಿರ್ತದೆ. ಈ ಸಿನಿಮಾ ನೋಡಿ ಫಿದಾ ಆಗಿ ವಿಜಯ್ಗೆ ಅಭಿಮಾನಿಯಾಗಿದ್ದ ಸಂಗೀತಾ ವಿಜಯರನ್ನು ನೋಡಲು ಲಂಡನ್ನಿಂದ ಚೆನ್ನೈಗೆ ಬಂದಿರ್ತಾರೆ. ಅಭಿಮಾನಿಯಾಗಿ ಶುರುವಾದ ಪರಿಚಯ ಮತ್ತು ಸ್ನೇಹ ಕ್ರಮೇಣ ಪ್ರೀತಿಗೆ ತಿರುಗಿ ಎರಡೂ ಕುಟುಂಬದ ಒಪ್ಪಿಗೆ ಮೇರೆಗೆ 1999ರ ಆಗಸ್ಟ್ನಲ್ಲಿ ವಿಜಯ್ ಮತ್ತು ಸಂಗೀತಾ ಜೋಡಿ ವಿವಾಹವಾಗ್ತಾರೆ. ಇವರ ಸಂಸಾರಕ್ಕೆ 2 ಮಕ್ಕಳಿದ್ದು, ಹಿರಿಯ ಮಗ ಸಂಜಯ್ ಮತ್ತು ಕಿರಿಯ ಮಗಳು ದಿವ್ಯಾ. ಯಾವುದೇ ಗಲಾಟೆ ಮತ್ತು ಕಾಂಟ್ರವರ್ಸಿಗಳಿಲ್ಲದೆ ಒಂದು ಕುಟುಂಬ ಎಂದರೆ ಹೀಗಿರಬೇಕು ಎಂದು ಕರೆಸಿಕೊಳ್ಳುತ್ತಿದ್ದ ವಿಜಯ್ ಮತ್ತು ಸಂಗೀತಾ ಸಂಸಾರದಲ್ಲಿ ದೊಡ್ಡ ಬಿರುಗಾಳಿ ಏಳುವುದು 2021ರಲ್ಲಿ. ತಮಿಳಿನ ಖ್ಯಾತ ನಟಿಯೊಂದಿಗೆ ವಿಜಯ್ ವಿವಾಹೇತರ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ ಅನ್ನುವಂತಹ ವಿಷಯ ಕಾಡ್ಗಿಚ್ಚಿನಂತೆ ಹಬ್ಬುತ್ತದೆ. ಕಾಲಿವುಡ್ ಅಂಗಳದಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ನಟಿಯೊಂದಿಗಿನ ಸಂಬಂಧ ಕಾಡಿ ವಿಜಯ್ ಮತ್ತು ಸಂಗೀತಾ ಬಾಳಲ್ಲಿ ಮನಸ್ತಾಪ ಮೂಡಿದ್ದು, ಸಂಸಾರದಲ್ಲಿ ಯಾವುದೂ ಸರಿಯಿಲ್ಲ ಅನ್ನುವಂತಹ ವಿಚಾರ ಅಭಿಮಾನಿಗಳಿಗೆ ಬರಸಿಡಿಲಿನಂತೆ ಬಂದಿತ್ತು. ಇದಾದ ನಂತರ ಯಾವುದನ್ನು ಅಧಿಕೃತವಾಗಿ ಸ್ಪಷ್ಟಪಡಿಸದ ಈ ಜೋಡಿ ಗೌಪ್ಯತೆಯನ್ನು ಕಾಪಾಡಿಕೊಂಡು ಬಂದಿತ್ತು. ಈಗ ಸಂಗೀತಾ ಅವರು ಚೆಂಗಲ್ಪಟ್ಟು ನ್ಯಾಯಾಲಯದ ಮೆಟ್ಟಿಲೇರಿದ್ದು, ವಿಜಯ್ ಅವರಿಂದ ತಮಗೆ ವಿಚ್ಛೇದನ ಬೇಕು ಎಂದು ಸಲ್ಲಿಸಿದ ಅರ್ಜಿಯಲ್ಲಿ ನಟಿಯೊಂದಿಗಿನ ಅಕ್ರಮ ಸಂಬಂಧವೇ ತಮ್ಮ ಸಂಸಾರ ಹಾಳಾಗಲು ಕಾರಣ ಎಂಬುದಾಗಿ ಆರೋಪ ಮಾಡಿದ್ದಾರೆ ಎಂದು ವರದಿಯಾಗಿದೆ. ಈ ಮೂಲಕ ಈ ಜೋಡಿಯನ್ನು ಮೆಚ್ಚಿದ್ದ ಚಿತ್ರರಂಗಕ್ಕೆ ಮತ್ತು ವಿಜಯ್ ಅಭಿಮಾನಿಗಳಿಗೆ ಬಿಗ್ ಶಾಕ್ ಉಂಟಾಗಿದೆ. ಸದ್ಯ ಇದು ನಟ ವಿಜಯ್ ಅವರಿಗೆ ಜೀವನದ ಅತ್ಯಂತ ಕಷ್ಟದ ಸಮಯ ಎಂದರೆ ತಪ್ಪಾಗಲ್ಲ. ಯಾಕೆಂದರೆ ಸಿನಿಮಾ ರಂಗದಲ್ಲಿದ್ದಾಗ ಯಾವುದೇ ವಿವಾದಗಳಿಲ್ಲದೆ ತಮ್ಮ ಕೆಲಸದ ಮೂಲಕ ಸದ್ದು ಮಾಡ್ತಾ ಇದ್ದ ಥಳಪತಿ ವಿಜಯ್ ರಾಜಕೀಯಕ್ಕೆ ಬಂದ ತಕ್ಷಣ ಸಾಲು ಸಾಲು ಸಂಕಷ್ಟ ಎದುರಿಸ್ತಾ ಇದ್ದಾರೆ ಎಂದೇ ಹೇಳಬಹುದು. ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಂತೆ ಸಿನಿ ರಂಗದ ಅನೇಕರು ವಿಜಯ್ಯಿಂದ ಅಂತರ ಕಾಯ್ದುಕೊಳ್ಳಲು ಶುರು ಮಾಡಿದರು. ಸ್ಟಾರ್ ನಟರಾಗಿದ್ದಾಗ ಸಿಗುತ್ತಿದ್ದ ಗೌರವ ರಾಜಕೀಯಕ್ಕೆ ಬಂದ ತಕ್ಷಣ ಮರೆಯಾಗಿ ಆಡಳಿತ ಪಕ್ಷದ ಕೆಂಗಣ್ಣಿಗೆ ವಿಜಯ್ ಗುರಿಯಾಗಬೇಕಾಯಿತು. ಟೀಕೆಗಳು, ರಾಜಕೀಯ ಲೆಕ್ಕಾಚಾರ ಇವೆಲ್ಲರ ನಡುವೆ ವಿಜಯ್ಗೆ ದೊಡ್ಡ ಮರ್ಮಾಘಾತವಾಗಿದ್ದು ಕರೂರಿನ ಕಾಲ್ತುಳಿತ ಪ್ರಕರಣ. ತಮ್ಮ ತಮಿಳು ವೆಟ್ರಿ ಕಲಗಂ ಪಕ್ಷದ ಪ್ರಚಾರದ ರ್ಯಾಲಿಯಲ್ಲಿ ಉಂಟಾಗಿದ್ದ ಕಾಲ್ತುಳಿತದಲ್ಲಿ 41 ಜನ ವಿಜಯ್ ಅಭಿಮಾನಿಗಳು ಮೃತಪಟ್ಟಿದ್ರು. ಈ ಘಟನೆಗೆ ವಿಜಯ್ ನೇರ ಹೊಣೆ ಎಂದು ಆಡಳಿತ ಪಕ್ಷ ಆರೋಪ ಮಾಡಿತ್ತು. ಈ ಪ್ರಕರಣ ವಿಚಾರಣೆಯನ್ನು ಸಿಬಿಐ ನಡೆಸ್ತಾ ಇದ್ದು, ವಿಜಯ್ ಅವರು ವಿಚಾರಣೆಯನ್ನು ಎದುರಿಸಿದ್ದಾರೆ. ಇದಾದ ನಂತರ ವಿಜಯ್ಗೆ ಎದುರಾದ ಮತ್ತೊಂದು ಸಂಕಷ್ಟ ಎಂದರೆ ಅವರ ಕೊನೆಯ ಸಿನಿಮಾ ಜನನಾಯಕನ್ ಬಿಡುಗಡೆಗೆ ಹಿನ್ನಡೆಯಾಗಿತ್ತು. ಸಿಬಿಎಫ್ಸಿ ಸರ್ಟಿಫಿಕೇಟ್ ಹೊಂದಿರದ ಕಾರಣ ಇವರ ಕೊನೆಯ ಸಿನಿಮಾ ಬಿಡುಗಡೆಗೆ ಅನುಮತಿ ಸಿಕ್ಕಿಲ್ಲ. ಈಗಲೂ ಈ ಸಿನಿಮಾದ ಬಿಡುಗಡೆ ವಿಚಾರಣೆ ಕೋರ್ಟಲ್ಲಿ ಇದ್ದು ಇನ್ನೂ ಬಿಡುಗಡೆಗೆ ಅನುಮತಿ ಸಿಕ್ಕಿಲ್ಲ. ಇಷ್ಟೆಲ್ಲ ಸಾಲು ಸಾಲು ಸಂಕಷ್ಟ ಮತ್ತು ಒತ್ತಡಗಳ ನಡುವೆ ವಿಜಯ್ಗೆ ಸಾಂಸಾರಿಕವಾಗಿ ಆಘಾತ ಉಂಟಾಗಿದ್ದು, ಪತ್ನಿ ಸಲ್ಲಿಸಿದ ವಿಚ್ಛೇದನ ಅರ್ಜಿಯಿಂದ ವೈಯಕ್ತಿಕ ಜೀವನದಲ್ಲಿನೂ ವಿಜಯ್ ಅವರಿಗೆ ಹಿನ್ನಡೆಯಾಗಿದೆ. ಇದು ರಾಜಕೀಯವಾಗಿಯೂ ಕೂಡ ವಿಜಯ್ ಅವರ ಮೇಲೆ ಪರಿಣಾಮ ಬೀರಬಹುದು ಎಂಬ ವಿಶ್ಲೇಷಣೆ ನಡೀತಾ ಇದ್ದು, ರಾಜಕೀಯಕ್ಕೆ ಬಂದ ಮೇಲೆ ವಿಜಯ್ ಜೀವನ ಕಠಿಣವಾಗಿದೆ, ರಾಜಕೀಯದ ಸಹವಾಸ ಬೇಕಾಗಿರಲಿಲ್ಲ ಅಂತ ಕೂಡ ಕೆಲವು ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಾಗಿತ್ತು ನಟ ವಿಜಯ್ ಅವರು ಎದುರಿಸುತ್ತಿರುವ ಸಂಕಷ್ಟಗಳ ಮಾಹಿತಿ. ಈ ರೀತಿಯ ಮತ್ತಷ್ಟು ಸುದ್ದಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.